ಬೆಂಗಳೂರು, ಹಾಸನ, ಬೆಂಗಳೂರು, ಚನ್ನರಾಯಪಟ್ಟಣ, ನಮ್ಮ ಇಲ್ಲಿ ತಮಿಳ್ನಾಡು ಹೊಸೂರು ಕಡೆಯಿಂದ ಎಲ್ಲಾ ಕಡೆನೂ ಬಂದಿದ್ದಾವ ಸರ್. ಇದ್ ಬಿಟ್ರೆ ಇಲ್ಲಿ ನಮ್ಮ ಮಂಡ್ಯ ಸಾತ್ನೂರು ಅಂತ ಈಗ ಹೊಸದಾಗಿ ಮಾಡ್ತಾರ, ಅದು 4 ವರ್ಷದಿಂದ. ಅಲ್ಲೂ ಒಂದು ಚಾಂಪಿಯನ್, ಅಲ್ಲಿ ಒಂದ್ 25,000 ನಗದು ಕೊಟ್ರು, ಒಂದ್ 2 ಗ್ರಾಮ್ ಚಿನ್ನ ಕೊಟ್ರು. ಹೊಸದಾಗಿ ಮಾಡ್ತಕ್ಕ ಜಾತ್ರೆಗೆ ಹೋಗಿ ಅದಕ್ಕೆ ತಯಾರಿ ಮಾಡ್ಕೊಂಡು ಅಲ್ಲಿ ಹೋಗಿ ಭಾಗವಹಿಸ್ಬಿಟ್ಟು ಬಂದ್ರೆ 1 ಲಕ್ಷ. ಬೇಬಿ ಇಡೀ ಕರ್ನಾಟಕಕ್ಕೆ ದೊಡ್ಡ ಜಾತ್ರೆ, ಬೇಬಿ ಜಾತ್ರೆ ಇಂಡಿಯಾದಲ್ಲೇ ದೊಡ್ಡದು ಅನ್ಕೊಳ್ಳಿ. ಅಷ್ಟೊಂದು ಕಾಂಪಿಟೇಷನ್ ಇರ್ತದೆ ಹಿಂದಿಂದ. ಅಲ್ಲಿ ಕಾಂಪಿಟೇಷನ್ ಮಾಡಿ ಗೆದ್ದವರು ಎಲ್ಲಾ ಕಡೆ ಗೆಲ್ಬಹುದು ಅನ್ನುವಂತ ಭರವಸೆ. ಅಲ್ಲೂ ನಮ್ದೇ ಗೆದ್ವಿ ಸರ್. ಅಲ್ಲಿ ಏನ್ ಕೊಟ್ಟಿರು ಸರ್? ನೀವ್ ನೋಡ್ದಂಗೆ ಕರ್ನಾಟಕದಲ್ಲಿ ದೊಡ್ಡ ಜಾತ್ರೆಗಳು ಯಾವ್ಯಾವು? ಈಗ ಇತ್ತೀಚೆಗೆ ಏನಾಗ್ತದೆ, ಎಲ್ಲ ವ್ಯವಸಾಯ ಮಾಡೋದು ಆಗ್ಲಿ, ರೈತರುಗಳ ಸಂಖ್ಯೆ ಕಡಿಮೆ ಆಗೈತೆ. ಮತ್ತೆ ನಾವು ಹಳ್ಳಿಗಳಲ್ಲಿ ಮುಂಚೆ ನೋಡ್ತಂಗೆ ಎತ್ತುಗಳು ಸಾಕೋದಾಗ್ಲಿ ಅಥವಾ ಇದನ್ನ ಎತ್ತಿನ ಗಾಡಿಗಳು ಕಟ್ಟೋದಾಗ್ಲಿ ಅದೆಲ್ಲ ತುಂಬಾ ಕಡಿಮೆ ಆಗ್ತೈತೆ. ಇಲ್ಲೋ ಏನಾಗುತ್ತೆ ಅಂತಂದ್ರೆ, ಈಗ ನಮ್ಮ ಈಗ ಹುಡುಗರುಗಳೆಲ್ಲ ಈಗ ಸ್ವಲ್ಪ ಕ್ರೇಜಿ ತಗೊಂಡಿಗೆ ನೋಡಿ, ಇವ್ರು ಮುಟ್ರು ಈಗ ಇವ್ರ ಏಜವ್ರು ಈಗ ಶುರು ಮಾಡ್ಕೊಂಡವ್ರೆ ಸಾಕೋದು. ಈಗ ಒಂದು ರೇಸ್ ಹೊಡಿದು ಅಂತ ಹೇಳಿ ಸಣ್ಣ ಸರ್. ಇದು ನೋಡಿ, ಈಗ ಮಂದೂರಲ್ಲಿ ಮೊನ್ನೆ ನಡೆದಂತ ಜಾತ್ರೆನಲ್ಲಿ ಚಾಂಪಿಯನ್ ಬಹುಮಾನ ಬಂತು. ಪ್ರಥಮ ನಮ್ದು 2 ಲಕ್ಷ ರೂಪಾಯಿ ನಗದು ಮತ್ತೆ ಇದೊಂದು ಪಾರಿತೋಷಿಕ ಕೊಟ್ರು. ಹಾಗಾಗಿ ಇದು ಇಲ್ಲಿ ಬಂತು. ಅಲ್ಲಿ ಎಷ್ಟು ಸೇರಿ ಇರ್ಬೋದು ಸರ್ ಒಂದು ಅಂದಾಜು ಎತ್ತುಗಳು? ಇಲ್ಲಿ ಒಂದು 38 ಜೊತೆ ಸೇರಿದ್ದು ಕಾಂಪಿಟೇಷನ್. ಇವು ಕಡೆ ಎತ್ತುಗಳ ಕಾಂಪಿಟೇಷನ್ 38 ಜೊತೆ. 38 ಜೊತೆನಲ್ಲಿ 3 ಚಾಂಪಿಯನ್, 3 ಚಾಂಪಿಯನ್ ಅಂತ ಮಾಡಿದ್ರು. ಫಸ್ಟ್, ಸೆಕೆಂಡ್, ಥರ್ಡ್ ಅಂತ. ಅದ್ರಲ್ಲಿ ನಮ್ದೇ ಪ್ರಥಮ ಚಾಂಪಿಯನ್ ಆಯ್ತು. ಏನ್ ಮಾಡಿದ್ರು, ಎಲ್ಲಾ ಕಡೆಯಿಂದ ಬಂದಿರೋ ಬೆಂಗಳೂರು, ಹಾಸನ, ಬೆಂಗಳೂರು, ಚನ್ನರಾಯಪಟ್ಟಣ, ನಮ್ಮ ಇಲ್ಲಿ ತಮಿಳ್ನಾಡು ಹೊಸೂರು ಕಡೆಯಿಂದ ಎಲ್ಲಾ ಕಡೆನೂ ಬಂದಿದ್ದಾವ ಸರ್. ಅದ್ರಲ್ಲಿ ನಿಮ್ದೇ ಪ್ರಥಮ ಬಂತು. ಅದ್ ಬಿಟ್ರೆ ಇನ್ನೆಲ್ಲಿ ತಗೊಂಡಿದ್ದೀರಾ? ಇದ್ ಬಿಟ್ರೆ ಇಲ್ಲಿ ನಮ್ಮ ಮಂಡ್ಯ ಸಾತ್ನೂರು ಅಂತ ಈಗ ಹೊಸದಾಗಿ ಮಾಡ್ತಾರ, ಅದು 4 ವರ್ಷದಿಂದ. ಅಲ್ಲೂ ಒಂದು ಚಾಂಪಿಯನ್ ಇದ್ದಿಟ್ಟಿದ್ರು. ಅದನ್ನು ಸಹ ನಮ್ಗೆ ಈ ಸರಿ ಅಲ್ಲೂ ಪ್ರಥಮ ಚಾಂಪಿಯನ್. ಅದೇ ಮೊದಲನೇ ಜಾತ್ರೆ ನಮ್ಗೆ. ಮೊದಲನೇ ಜಾತ್ರೆನಲ್ಲೂ ನಾವು ಅಲ್ಲೂ ಪ್ರಥಮ ಚಾಂಪಿಯನ್. ಸರ್ ಅಲ್ಲಿ ಏನ್ ಕೊಟ್ರು ನಿಮ್ಗೆ? ಸರ್ ಅಲ್ಲಿ ಒಂದ್ 25,000 ನಗದು ಕೊಟ್ರು, ಒಂದ್ 2 ಗ್ರಾಮ್ ಚಿನ್ನ ಕೊಟ್ರು. ಹೊಸದಾಗಿ ಮಾಡ್ತಕ್ಕ ಜಾತ್ರೆ, ಬಹಳ ವಿಶೇಷವಾಗಿ ಮಾಡಿದ್ರು. ಅಲ್ಲೂ ಒಂದ್ 28 ಜೊತೆ ಸೇರಿದ್ರು ಕಾಂಪಿಟೇಷನ್. ಎಲ್ಲ ಒಳ್ಳೆ ಹೈ ಕ್ವಾಲಿಟಿಯ ಸೇರಿದ್ದು ಕಾಂಪಿಟೇಷನ್ಗೆ ಬಂದಿದ್ರು. ಮಾರಾಟದ್ದೇನಲ್ಲ ಅಲ್ಲಿ, ಅದು ಸಣ್ಣ ಜಾತ್ರೆ ಹೊಸ್ತಲ್ವಾ. ಅವ್ರ್ಯಾರು ಇಂಪ್ರೂವ್ಮೆಂಟ್ ಏನ್ ಮಾಡಿದ್ರು, ಅಷ್ಟು ಪ್ರೈಸ್ ಎಲ್ಲೂ ಕೊಟ್ಟಿರ್ಲಿಲ್ಲ. ಆ ಪ್ರೈಸ್ಗೋಸ್ಕರನೇ, ಕಾಂಪಿಟೇಷನ್ಗೋಸ್ಕರನೇ ಅಲ್ಲೂ ಆವಾಗ್ಲೂ ಇವಾಗ ಏನ್ ಬಂದಿದ್ದೋ ಮದ್ದೂರ್ಗೆ ಅಷ್ಟೆಲ್ಲ ಬಂದಿದ್ದು ಅಲ್ಲೂನು. ಅಲ್ಲೇನೇನಿದ್ದು ಈಗ 28 ಜೊತೆ ಬಂದಿದ್ದವು. ಅವು 28 ಜೊತೆ ಗಾಲಿ ಮದ್ದೂರ್ ಕಾಂಪಿಟೇಷನ್ಗೂ ಇದ್ದು. ಸಾಮಾನ್ಯ ಸರ್, ಈಗ ಎಲ್ಲೇ ಹೋದ್ರು ಕಾಂಪಿಟೇಷನ್ಗೆ ಅಂತ ಶುರು ಮಾಡಿದಾಗ, ಈ ಜಾತ್ರೆ ಮಾಡ್ಬೇಕು ಅಂತ ಹೊರಟಾಗ ಡಿಸೆಂಬರ್ ಇಂದ ಏಪ್ರಿಲ್ ವರ್ಗೆ ಎಷ್ಟು ಜಾತ್ರೆ ನಡೀತದೆ, ಅವ್ರವ್ರ ಕೇಳಿದ್ದಂಗೆ ಕೆಲವರು ಎಲ್ಲಾ ಜಾತ್ರೆಗಳು ಮಾಡ್ತಾರೆ. ಈಗ ಒಂದ್ 8-9 ಜಾತ್ರೆ ಕಾಂಪಿಟೇಷನ್ ಅವೆ. ನಾವ್ ಎಲ್ಲಾ ಜಾತ್ರೆ ಮಾಡಲ್ಲ, ಒಂದ್ 3-4 ಎಲ್ಲಾ ಜಾತ್ರೆ ಮಾಡಿದ್ರೆ ಖರ್ಚು ಒಂದೊಂದ್ ಜಾತ್ರೆಯಲ್ಲಿ 1 ಲಕ್ಷದಿಂದ 2 ಲಕ್ಷ ಖರ್ಚು ಬೀಳ್ತದೆ. ಒಂದು ಜಾತ್ರೆಗೆ ಹೋಗಿ ಅದಕ್ಕೆ ತಯಾರಿ ಮಾಡ್ಕೊಂಡು ಅಲ್ಲಿ ಹೋಗಿ ಭಾಗವಹಿಸ್ಬಿಟ್ಟು ಬಂದ್ರೆ 1 ಲಕ್ಷದಿಂದ 2 ಲಕ್ಷ. ಯಾಕೆಂತಂದ್ರೆ ಅಲ್ಲಿ ನಾವು ಮಾಡ್ದಂಗೆ ಚಪ್ರ ಹಾಕ್ಬೇಕು, ಅರ್ಮನೆ ಚಪ್ರ ಅಂತ ಹಾಕ್ಸ್ತೀವಿ. ಅದಕ್ಕೆ ಲೈಟ್ ಅರೇಂಜ್ಮೆಂಟ್, ಖರ್ಚು, ಬಂದವ್ರಿಗೆ ಊಟ, ತಿಂಡಿ, ಸ್ನೇಹಿತರು ಕಂಡಿದ್ರಲ್ಲಿ ಇವಾಗೆಲ್ಲ ಎಲ್ಲಾರ್ಗು ಊಟ ಹಾಕ್ಸ್ಬೇಕು. ಪಾರ್ಟಿ ಅಂತಾರೆ, ಅವೆಲ್ಲಾನು ಸಹ ಮಾಡ್ಬೇಕು. ಲಕ್ಸುರಿಯಾಗಿ ಮಾಡಿದಾಗ ಏನಾಯ್ತದೆ, ಅದ್ರ ದುಡ್ಡು ಅಲ್ಲಿ ಗೆಟ್ಕಲ್ಲ. ಆದ್ರಿಂದ ನಾವೇನ್ ಮಾಡ್ತೀವಿ, ನಮ್ಮ ಲೋಕಲ್ಗೆ ನಮ್ಗೆ ಹೆಸರು ಬೇಕಾಗಲ್ಲ, ಅಲ್ಲಿ ನಾವು ಮಾತ್ರ ಮಾಡೋದು. ಬೇಬಿ ಇಡೀ ಕರ್ನಾಟಕಕ್ಕೆ ದೊಡ್ಡ ಜಾತ್ರೆ, ಬೇಬಿ ಜಾತ್ರೆ ಇಂಡಿಯಾದಲ್ಲೇ ದೊಡ್ಡದು ಅನ್ಕೊಳ್ಳಿ. ಅಷ್ಟೊಂದು ಕಾಂಪಿಟೇಷನ್ ಇರ್ತದೆ ಹಿಂದಿಂದ. ಅಲ್ಲಿ ಕಾಂಪಿಟೇಷನ್ ಮಾಡಿ ಗೆದ್ದವರು ಎಲ್ಲಾ ಕಡೆ ಗೆಲ್ಬಹುದು ಅನ್ನುವಂತ ಭರವಸೆ. ಅಲ್ಲೂ ನಮ್ದೇ ಗೆದ್ವಿ ಸರ್. ಅಲ್ಲಿ ಏನ್ ಕೊಟ್ಟಿರು ಸರ್? ಸರ್ ಅಲ್ಲಿ 5 ಗ್ರಾಮ್ ಚಿನ್ನ. ಅಲ್ಲಿ ಸಾಮೂಹಿಕವಾಗಿ 40 ಜೊತೆಗೆ ಎಲ್ಲಾ ಕೆಟಗರಿ ಕೊಡ್ತಾರೆ. ಈ ಕೆಟಗರಿಗೆ ಒಂದು 78 ಜೊತೆ ಸೇರಿದ್ದು. 78ರಲ್ಲಿ 10 ಜೊತೆ ಅತ್ಯುತ್ತಮ ಅಂತ ಹೇಳಿ 10 ಜೊತೆಗೆ 5-5 ಗ್ರಾಮ್ ಕೊಟ್ರು. 10 ಜೊತೆಲಿ ನಾವು ಒಬ್ರು. ನೀವ್ ನೋಡ್ದಂಗೆ ಕರ್ನಾಟಕದಲ್ಲಿ ದೊಡ್ಡ ಜಾತ್ರೆಗಳು ಯಾವ್ಯಾವು? ಈಗ ಮದ್ದೂರಲ್ಲೂ ನಡೀತದೆ, ನೀವ್ ಹೇಳ್ದಂಗೆ ಸರ್. ಮದ್ದೂರು ದೊಡ್ಡ ಜಾತ್ರೆನೆ, ಐತಿಹಾಸಿಕವಾದಂತ ಜಾತ್ರೆ. ಹಳೆ ಕಾಲದಲ್ಲಿ ಎಷ್ಟು ವರ್ಷದಿಂದ ಇದು ನಡೀತಾ ಇದೆ? ಇದು ಬಹಳ ಪುರಾತನಿಂದ ನಡೀತಿತ್ತಂತೆ ಆ ಕಾಲದಲ್ಲಿ. ನಿಮ್ಗೆ ಬುದ್ಧಿ ಬಂದಂಗಿಂದ? ನಾವು ಬುದ್ಧಿ ಬಂದಂಗಿದ್ದು ನಾವು ಒಂದ್ 25 ವರ್ಷದಿಂದ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ. ಚೆನ್ನಾಗ್ ನಡೀತಿತ್ತು ಜಾತ್ರೆ. ಈ ಮಧ್ಯೆ ಒಂದ್ 3-4 ವರ್ಷ ಸ್ವಲ್ಪ ಜಾಗದ ಇಕ್ಕಟ್ಟು, ಅದು ಇದು, ನೀರಿಲ್ಲ. ಆಮೇಲೆ ಯಾವ್ದೋ ಒಂದ್ ಸಾರಿ ಒಂದ್ ರೋಗ ಬಂದ್ಬಿಡ್ತು. ಆ ರೋಗ ಬಂದಾಗ ಸ್ವಲ್ಪ ಸರ್ಕಾರನೇ ಬ್ಯಾನ್ ಮಾಡಿತ್ತು. ಸಾಂಕ್ರಾಮಿಕ ರೋಗ ಒಂದ್ರಿಂದ ಒಂದು ಹರಡ್ತವೆ ಅಂತ ಹೇಳಿ ನಿಲ್ಸ್ಬಿಟ್ಟಿದ್ರು. ಹಂಗೆ ಒಂದ್ 3 ವರ್ಷದಿಂದ. ಈ ವರ್ಷ MLA ಸಾಹೇಬ್ರು ಮದ್ದೂರು ಉತ್ಸವ ಅಂತ ಮಾಡ್ಬೇಕು, ಮದ್ದೂರು ಮತ್ತೆ ಜಾತ್ರೆ ಮುಚ್ಚೋಯ್ತದೆ ಅಂತ ಯಾರ್ಯಾರೋ ಒಂದಷ್ಟು ಜನ ಏನೋ ರೈತರು ಹೇಳಿದ್ರು ಅಂತ ಹೇಳಿ, ಆಯ್ತು ಮಾಡೋಣ ಈ ಸರಿಯಿಂದ ಮುಂದಿನ ವರ್ಷಕ್ಕೆ ಇನ್ನೂ ಜೋರಾಗಿ ಮಾಡ್ತೀನಿ ಅಂತ ಹೇಳಿ ಈ ಸರಿ ಕಮೆನ್ಸ್ ಅಂತ ಈಗ ಮಾಡಿದ್ರು.
ಈ ವರ್ಷ ಚೆನ್ನಾಗ್ ನಡೀತು. ಇದ್ ಬಿಟ್ರೆ ಸರ್ ಇನ್ಯಾವ್ದು? ಇದ್ ಬಿಟ್ರೆ ಬೇಬಿದು ದೊಡ್ಡ ಜಾತ್ರೆ. ದೊಡ್ಡದು. ಆಮೇಲೆ ಇತ್ತೀಚೆಗೆ ಸಿಹಳ್ಳಿ ಅಂತ ಒಂದದೆ, ಉಚ್ಚಮ್ಮ ದೇವಸ್ಥಾನ ಅದೇ ಬನ್ನೂರ್ ಹತ್ರ ಸಿಹಳ್ಳಿ. ಬನ್ನೂರ್ ಹತ್ರ. ಅಲ್ಲೂ ಇದು ಚಿನ್ನ ಎಲ್ಲ ಇಟ್ಕೊಡ್ತಾರೆ. ಅದು ಕಾಂಪಿಟೇಷನ್. ಅದು ಹಸ್ಗಳಿಗೆ ಎಲ್ಲ ಫೇಮಸ್. ಅದು ಹಸಗಳು ಸಾಕೋದು ಬನ್ನೂರ್ ಸೈಡ್. ಬಸಪ್ಪನ ಜಾತ್ರೆ ಕಾಂಪಿಟೇಷನ್ ಇಲ್ಲ. ನಮ್ಮ ಚಿಕ್ಕಂಗಳ್ಳಿ ಜಾತ್ರೆ ಅದು ಈ ಹಳೆ ಪ್ರಸಿದ್ಧ ಪುರಾಣವಾದ್ದು ಅದುವೇ. ಆದ್ರೆ ಇತ್ತೀಚೆ ಕಾಂಪಿಟೇಷನ್ ಇಲ್ಲ ಕೊಡೋರು ತಗೋರ್ಗೆ ಒಳ್ಳೆ ಜಾತ್ರೆ ಅದು. ಫಸ್ಟ್ ನಮ್ಮ ಜನವರಿನಲ್ಲಿ ಎಲ್ರಿಗೂ ಬೇಕಾದಂತ ಜಾತ್ರೆ ಅದು. ಜನವರಿ 15 ಕಳೆದ ತಕ್ಷಣ ಐನಗುಡಿ ಅಂತ ನಡೀತಿತ್ತು ಕೆಂಗಲಲ್ಲಿ. ಕೆಂಗಲ್ ಮುಗಿಸ್ಕೊಂಡು ಅಲ್ಲಿ ನಮ್ಮ ಚಿಕ್ಕಂಕಳ್ಳಿ ಬಸವನಗುಡಿ ಬರ್ತಿದ್ರು. ಅಂದ್ರೆ ಅಲ್ಲಿ ಏನಪ್ಪಾ ಅಂತಂದ್ರೆ ವ್ಯಾಪಾರ ದುಡಿಯೋರ್ಗೆ ಒಳ್ಳೆ ವ್ಯಾಪಾರದ ದನಗಳು ಸೇರ್ತವೆ. ಸಣ್ಣ ದುಡ್ಡು 1-1.5 ಲಕ್ಷ 2 ಲಕ್ಷ 60-70 ಸಾವಿರದಿಂದ ಸಣ್ಣ ಪುಟ್ಟದಿಂದ ಜಾತ್ರೆ ಅದು ಚೆನ್ನಾಗಿ ನಡೀತಾ ಇದೆ. ಅದ್ ಬಿಟ್ರೆ ಸರ್ ಅದ್ ಬಿಟ್ರೆ ಮುಡುಕ್ತೋರೆ ಅದು ಎಲ್ಲಕ್ಕಿಂತ ಫೇಮಸ್. ಹಿಂದೆಗೆ ಬಹಳ ದೊಡ್ಡ ಜಾತ್ರೆ ಅಂತ ಹೇಳಿ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ನಾವು ಮುಡುಕ್ತೋರೆ ಕಂಡ ತಕ್ಷಣ ಒಳ್ಳೆ ಚಪ್ರ ಹಾಕ್ತಿದ್ರು. ಹಳೆ ಕಾಲದಲ್ಲಿ ಫಿಲ್ಮ್ ಟೆಂಟ್ ಎಲ್ಲ ಹಾಕಿ ಫಿಲಮ್ ಎಲ್ಲ ತೋರಿಸ್ತಿದ್ರು. ಜಾತ್ರೆ ಅಂದ್ರೆ ವಿಶೇಷ ಆಗ. ಈಗ ಟ್ಯಾಕ್ಸ್ಗೆ ಹೋಯ್ತಾ ಇಲ್ಲ ಬಿಡಿ. ಹಳೆ ಕಾಲದಲ್ಲಿ ಅದೊಂದೆಲ್ಲ ಇತ್ತು. ಕೆಲವೆಲ್ಲ ಬೇರೆ ಬೇರೆ ಇವೆಲ್ಲ ಮಾಡ್ತಿದ್ರು ಆ ಜಾತ್ರೆ ಒಳಗೆ ವಿಶೇಷವಾಗಿ ದನಿನ್ ಜೊತೆ. ಅದು ಮುಡುಕ್ತೋರೆ ಫೇಮಸ್ ಜಾತ್ರೆ. ಅದು ಇವಾಗ್ಲೂ ನಡೀತಾ ಇದೆ. ಅದು ಸರ್ಕಾರಕ್ಕೆ ಒಳಪಟ್ಟಿರೋದ್ರಿಂದ ಏನಾಯ್ತದೆ ಈಗ ಮುಡುಕ್ತೋರೆದು ಅಂದ್ರೆ ಸರ್ಕಾರ ನಿಯಮದಲ್ಲಿ ಏನ್ ಮಾಡ್ಬೇಕು ಹಂಗೆ ಅಲ್ಪ ಸ್ವಲ್ಪ ಪ್ರೈಸ್ ಮಾಡ್ತಾವ್ರೆ ತಹಸೀಲ್ದಾರ್ ಮಟ್ಟದಲ್ಲಿ. ಇನ್ಯಾವ್ದಾದ್ರು ಸರ್ ಇನ್ಯಾವ್ದಾದ್ರು ನಿಮ್ಗೆ ಗೊತ್ತಿರತ್ರ ಫೇಮಸ್ ಅಂತ? ಅಷ್ಟೇ ಸರ್. ಈಗನೆಲ್ಲ ಈ ಸಣ್ಣ ಪುಟ್ಟ ಇವಾಗ ಶುರು ಆಗವೆ. ಹಳೆ ಕಾಲದಲ್ಲಿ ಕ್ರೇಜ್ ಬರ್ತದ ಪುನಃ. ಈಗ ಕೆಲವ್ರು ಹೊಸಸು ಸುಮಾರಿಗೆ ಸ್ಟಾರ್ಟ್ ಮಾಡ್ತಾವ್ರೆ. ಕೆಲವ್ರು ಆಯಾಯ ಚಳಿ ಕ್ರಿಯೇಟ್ ಮಾಡ್ತಾರೆ. ನಮ್ಮ ಊರಲ್ಲಿ ಒಂದ್ ಜಾತ್ರೆ ಮಾಡ್ಬೇಕು, ನಾವು ಫೇಮಸ್ ಮಾಡ್ಬೇಕು ಅಂತ ಹೇಳಿ. ಸರ್ ಈಗ ನೀವ್ ಹೇಳಿದ್ರಿ ಈ ಒಂದು ಕಳೆದ 3-4 ತಿಂಗಳಲ್ಲೇ ಏನಾಗಿದೆ ನಿಮ್ಗೆ 3 ಪ್ರಶಸ್ತಿ ಬಂದೈತೆ. ಅಂದ್ರೆ ನಿಮ್ಗೆ ಒಳ್ಳೆ ದುಡ್ಡೇ ಬಂತು ಅಂತ ಆಯ್ತು. ನಿಮ್ಗೇನು ಇದು ಅಡಿಕೆ ಹೆಚ್ಚಾಗ್ತಾ ಇರೋದು ಲಾಭನೇ ಆಗಿದೆ ಸರ್. ಲಾಭ ಆಗದೆ. ಲಾಭಕ್ಕಿಂತ ಹೆಸರದಲ್ಲ. ಈಗೆಲ್ಲ ಈ ಮಾಧ್ಯಮ ಜಾಲಗಳು ಇರೋದ್ರಿಂದ ಥ್ರೂಔಟ್ ಕರ್ನಾಟಕದಲ್ಲಿ ಇಂಥವ್ರು ಒಂದು ಪ್ರೈಸ್ ತಗೊಂಡವ್ರೆ ಅಂತಕ್ಕಂಥದ್ದು ಹೆಸರು. ಎಲ್ಲಾರು ಸ್ನೇಹಿತರು ಎಲ್ಲೆಲ್ಲಿ ಅವರೇ ನಮ್ ಪರಿಚಯಸ್ಥರು ಎಲ್ಲ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳವ್ರೆ. ಸರ್ ಹೆಂಗೋ ಪ್ರೈಸ್ ತಗೊಂಡಿದ್ದೀರಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಹಿಂದೆ ಗೊತ್ತಾಯ್ತಿರ್ಲಿಲ್ಲ. ಈಗ ಮಾಧ್ಯಮ ಈಸಿಯಾಗಿರೋದ್ರಿಂದ ಎಲ್ಲ ಟಿವಿಗಳಲ್ಲಿ ಮೊಬೈಲ್ ನಲ್ಲಿ ನೋಡೋದ್ರಿಂದ ಒಂದ್ ಹೆಸರು ಅಷ್ಟೇ. ಅದನ್ನ ಕ್ರೇಜಿ ಹಣದ್ ಬಿಡಿ. ದುಡ್ಡು ನಾವು ಈಗ ಜನವರಿಯಿಂದ ಡಿಸೆಂಬರ್ ಇಂದ ಮಾಡಿವಲ್ಲ ಅಷ್ಟ್ ಖರ್ಚು ಏನಲ್ಲ. ಅಂದ್ರೆ ಈ ವರ್ಷ ಬತ್ತಲ್ಲ ಅದು ಸರಿದೂಗ್ಸಂಗ್ ಆಯ್ತು ಅಷ್ಟೇ. ನೀವೇನ್ ಖರ್ಚು ಮಾಡಿದ್ರಿ? ಈ ಖರ್ಚು ಮಾಡಿದ್ ಬಂತ ಅಷ್ಟೇ. ಪ್ರತಿ ವರ್ಷ ಕೈಯಿಂದ ಲಾಸ್ ಮಾಡ್ಕೊತಿದ್ವಿ. ಲಾಸ್ ಆಯ್ತಿತ್ತು ಬತ್ತು ಅಷ್ಟೇ. ನಾವು ಒಂದ್ ವರ್ಷಕ್ಕೆ ಒಂದ್ 5 ಲಕ್ಷ ರೂಪಾಯಿ ಇದ್ ಸಾಕೋಕೆ ಕಳ್ಕೊತೀವಿ. ನೀವು ಸಾಕಣೆ ಮಾಡಕ್ಕೆ 5 ಲಕ್ಷ ಬೇಕು. 5 ಲಕ್ಷ ರೂಪಾಯಿ ಬೇಕು ಒಂದ್ ವರ್ಷಕ್ಕೆ ನಿರ್ವಹಣೆ. 5 ಲಕ್ಷ ರೂಪಾಯಿ ಬೇಕು ಕನಿಷ್ಠ. 5 ಲಕ್ಷ ಬೇಕು. ಇನ್ ಕೆಲವರು ಗೇಲಿ ಮಾಡೋರು ಅವ್ರೆ. ನಿನ್ಗೇನಪ್ಪ ಸರ್ಕಾರ ಸಂಬಳ ತಕತಿಯ 10,000 ಹಾಕ್ತಿಯ, ನಾವೆಲ್ಲಪ್ಪ ಸಾಕ್ವಾ ಸಂಬಳ ಬರೋದಕ್ಕೆ ನೀ ಸಾಕ್ತಿ ಅಂತಕ್ಕಂಥದ್ದನ್ನು ಮಾತಾಡ್ತಾರೆ. ಸರ್ ಆಸಕ್ತಿ ಇರ್ಬೇಕು ಸರ್. ವೃತ್ತಿ ಮಾಡಕ್ಕಾಗ್ಲಿ ಯಾವ್ದೇ ಕೆಲಸ ಮಾಡಕ್ಕಾಗ್ಲಿ ಆಸಕ್ತಿ ಇದ್ರೆ ಮಾಡ್ಬೋದು ಅಷ್ಟೇ. ಬಿಟ್ರೆ ದುಡ್ಡಿದ್ರೆ ಮಾಡಕ್ಕಾಗಲ್ಲ, ಇದ್ರೆ ಮಾಡಕ್ಕಾಗಲ್ಲ. ನಮ್ದೇನಪ್ಪಾ ಅಂದ್ರೆ ಈಗ ನಾವು ಬೇರೆ ಯಾವ್ದೇ ಹ್ಯಾಬಿಟ್ ಕಲ್ತ್ಕಲಿಲ್ಲ. ಈಗ ಒಂದ್ ಎಸ್ಬಿಟ್ಟು ಅದ ಒಂದ್ ಜೂಜು ಆಡಿದ್ರೆ ಅಲ್ಲೋ ಹೋಗ್ಬಿಡೋದೇನೋ. ಅದ್ರ ಬದಲು ಏನ್ ಮಾಡ್ತೀವಿ, ಡ್ಯೂಟಿ ಮುಗಿಸ್ತೀವಿ, ಮನೆಗೆ ಬರ್ತೀವಿ. ಮನೆಗೆ ಬಂದ ತಕ್ಷಣ ಇವ್ರದ್ದು ಸೇವೆ ಮಾಡ್ಕೊಂಡು ಸುಮ್ಮನೆ ಇವ್ರ ಜೊತೆಲಿ ಒಂದಷ್ಟು ಟೈಮ್ ಪಾಸ್ ಮಾಡ್ಕೊತೀವಿ. ಅಲ್ಲಿ ಏನೋ ಈಗ ಒಂದ್ ತಿಂಗಳಿಗೆ 1 ಲಕ್ಷ ಸಂಬಳ ಬರ್ತದೆ. 10,000 ರೂಪಾಯಿ ಅವಕ್ಕಾಗಿ ಮೀಸಲ ಇಟ್ರೆ ಏನು ಇಲ್ಲ. ಇನ್ಯಾವುದೋ ಕೆಟ್ಟದಕ್ಕೆ ಇಟ್ಟಿದ್ರೆ ಹೋಯ್ತಿರು. ಒಂದ್ ಹೆಸರು ಕೊಟ್ಟವೆ ಇದು ಹಿಂದ್ಲಿಂದ. ಆ ಹೆಸರಿಗೋಸ್ಕರವಾಗಿ ನಾವು ಅದೊಂದು ಕ್ರೇಜ್ ಅಷ್ಟೇ. ಒಂದು ಮತ್ತೆ ಕಾಮಧೇನು ಇದು ಕಾಮಧೇನು ನೀವು ಅದ್ರ ಗಂದ್ಲ ತೊಪ್ಪೆ ಎಲ್ಲ ಓಡಾಡ್ತಾ ಇರೋದ್ರಿಂದ ಮಾಡ್ತಾ ಇರೋದ್ರಿಂದ ಏನಂದ್ರೆ ಆಗೆಲ್ಲ ಮುಂಚೆ ಎಲ್ಲ ಬರೀ ಎಲ್ಲ ತೊಪ್ಪೆ ನೆಲಗಳೇ ಎಲ್ಲ ಕಾಯಿಲೆ ಕಸಾಯಗಳು ಕಡಿಮೆ ಇತ್ತಾಗೆಲ್ಲ. ಈಗೆಲ್ಲ ಟೈಲ್ಸ್ ಗಳಿಗೋದ್ರು. ಟೈಲ್ಸ್ ಗಳಿಗೋದ್ಮೇಲೆ ಈಗ 108 ಕಾಯಿಲೆಗಳು. ಅಂದ್ರೆ ಅಷ್ಟು ಅದ್ರಲ್ಲಿ ಒಂದು ಇವತ್ತು ಈ ಗೋಮೂತ್ರನೇ ಪ್ರತಿಯೊಂದು ಆಯುರ್ವೇದಿಕ್ ಇದಕ್ಕೆ ಬಳಸ್ತಾರೆ. ಆಮೇಲೆ ದೇವ್ರ ಪೂಜೆಗೂ ಗೋಮೂತ್ರನೇ. ಶುಗರ್ ಇರೋರು ಸುಮಾರು ಜನ ಕುಡಿಯಕ್ ಶುರು ಮಾಡೋರು ಈಗ. ಈಗ ಶುಗರ್ ಒಳ್ಳೇದು ಅಂತಾರೆ. ಕೆಲವರು ಈಗ ವೈಜ್ಞಾನಿಕವಾಗಿ ಜೊತೆಲಿ ಒಡೆದಾಡೋದ್ರಿಂದ ಪಕ್ಕದಲ್ಲಿ ತಿರುಗಾಡೋದ್ರಿಂದ ಈ ಸಗಣಿ ಇವೆಲ್ಲ ಸೋಕೋದ್ರಿಂದ ಕೆಲವು ಕಾಯಿಲೆಗಳು ದೂರ ಆಯ್ತವೆ ಅನ್ನೋದು ಪಾಸಿಟಿವ್ ಹೇಳ್ತಾರೆ. ನಮ್ಮ ಪುರಾಣದಲ್ಲಿ ಹೇಳಿದಂಗೆ 3 ಕೋಟಿ ದೇವರುಗಳು ಪ್ರತಿಯೊಂದು ಅಂಗಾಂಗದಲ್ಲೂ ಇರ್ತಾರೆ ಅಂತ ಒಂದು ಇದನ್ನು ಹೇಳ್ತಾರೆ. ಹಂಗಾಗಿ ಏನು ತೊಂದರೆ ಇಲ್ಲ ಸರ್. ಸರ್ ಈಗ ಇತ್ತೀಚೆಗೆ ಏನಾಗ್ತಾ ಇದೆ, ಎಲ್ಲ ವ್ಯವಸಾಯ ಮಾಡೋದು ಆಗ್ಲಿ ರೈತರುಗಳ ಸಂಖ್ಯೆ ಕಡಿಮೆ ಆಗೈತೆ. ಮತ್ತೆ ನಾವು ಹಳ್ಳಿಗಳಲ್ಲಿ ಮುಂಚೆ ನೋಡ್ತಿದಂಗೆ ಎತ್ತುಗಳು ಸಾಕೋದಾಗ್ಲಿ ಅಥವಾ ಇದನ್ನ ಎತ್ತಿನ ಗಾಡಿಗಳು ಕಟ್ಟೋದಾಗ್ಲಿ ಅದೆಲ್ಲ ತುಂಬಾ ಕಡಿಮೆ ಆಗ್ಬಿಟ್ಟೈತೆ. ಎಲ್ಲೋ ಒಂದು
ಒಂದ್ 3-4 ಜೊತೆ ನೋಡಿದ್ರೆ ಹೆಚ್ಚು. ಅದೇನು ಈ ಭಾಗದಲ್ಲೆಲ್ಲ ಸ್ವಲ್ಪ ಏನಪ್ಪಾ ಅಂದ್ರೆ ಮರಳುದೊಂದು ಇದಿರೋದ್ರಿಂದ ಒಂದಷ್ಟು ಕೆಡ್ತಾವ್ರೆ. ಈಗ ಏನ್ ನಮ್ಮ ಹಳ್ಳಿಕಾರ ತಳಿ ಬಹಳ ನಮ್ ಭಾಗದಲ್ಲಿ ಬಹಳ ಫೇಮಸ್ ಇದೆ, ಇದು ನಶಿಸ್ ಹೋಗ್ತಾ ಇದೆ ಹಂತವಾಗಿ. ಈಗ ನೀವೇನ್ ಮಾಡ್ತಾ ಇದ್ರೆ ಇದನ್ನ ಮಾಡ್ಲೇಬೇಕು ಅನ್ಕೊಂಡ್ ಮಾಡ್ತಾ ಇದ್ರ. ನೀವು ಮುಂದಿನ ತಲೆಮಾರಿನವ್ರಿಗೆ ಏನ್ ಹೇಳ್ಬೋದು ಈ ಹಳ್ಳಿಕಾರ ತಳಿನ ಸಾಕೋದಾಗ್ಲಿ ಅದನ್ನ? ಸರಿ, ಅದು ನಿಂತೆ ಹೋಗಿತ್ತು ನೀವ್ ಹೇಳೋಂಗೆ. ಇತ್ತೀಚೆಗೆ ಏನಾಗತ್ತೆ ಅಂತಂದ್ರೆ ಈಗ ನಮ್ಮ ಈಗ ಹುಡುಗರುಗಳೆಲ್ಲ ಈಗ ಸ್ವಲ್ಪ ಕ್ರೇಜಿ ತಗೊಂಡು ಈಗ ನೋಡಿ ಇವ್ರು ನಮ್ಮ ಹುಡುಗರು ಈಗ ಇವ್ರ ಏಜ್ ಅವ್ರು ಈಗ ಶುರು ಮಾಡ್ಕೊಂಡವ್ರೆ ಸಾಕೋದು. ಈಗ ಇದ್ದವ್ರು ಈಗ ಒಂದು ರೇಸ್ ಹೊಡಿದು ಅಂತ ಹೇಳಿ ಸಣ್ಣ ಕರ್ಗಳು ಸಾಕೋದು ಅವೆಲ್ಲ. ಈಗ ಇವತ್ತಿನ ಸಣ್ಣ ಮಕ್ಕಳು ಏನ್ ಮಾಡ್ತಾವ್ರೆ, ಈಗ ಸಣ್ಣ ಕರ್ಗಳು ಸಾಕೊಂಡು ಪ್ರೈಸ್ ಹೊಡಿಯಕ್ಕೆ ಕಾಂಪಿಟೇಷನ್ಗೆ ಹೋಗ್ತಾವ್ರೆ. ಹಂಗಾಗಿ ಈಗ ಸ್ವಲ್ಪ ಮತ್ತೆ ಗೆದ್ದದೆ ಅಂದ್ರೆ ದುಡಿಮೆ ಸಾಮಾನ್ಯ ಕಷ್ಟನೇ ಇನ್ನು. ಯಾಕೆಂತಂದ್ರೆ ಈಗ ತಂತ್ರಜ್ಞಾನ ಬಂತು, ಎಲ್ಲ ಟ್ರಾಕ್ಟರ್ಗಳು ಮಾಡ್ಕೊಂಡ್ರು, ದುಡಿಯೋರಿಲ್ಲ. ಈಗ ನಾವೇ ಈಗ ಹಿಂದೆ ಇವರಲ್ಲೇ ದುಡ್ದು ಇದ್ ಮಾಡ್ತಿದ್ದೋ, ದೊಡ್ಡ ದೊಡ್ಡ ಕೆಲಸ ವಾರಗಟ್ಲೆ ಮಾಡಿ ನಾಟಿ ಮಾಡ್ತಿದ್ದೋ. ಆ ಬುಡ್ಕೆ ಅಂತ ಬರ್ತಿತ್ತು, ಅದ್ರ ಮೇಲೆ ಕೂತ್ಕೊಂಡು ಮೇಲೆ ಒಂದ್ ಎರಡು ಆಳು ಕೂತ್ಕೊಂಡು ಚೆನ್ನಾಗಿ ಜಚ್ತಿದ್ದೋ. ಇವಾಗ ಏನಪ್ಪಾ ಅಂದ್ರೆ ಟ್ರಾಕ್ಟರ್ ಅಲ್ಲಿ ರೋಟ್ರೇಟರ್ ಕಂಡು ಹಿಡ್ಬಿಟ್ಟು ರೋಟ್ರಿ ಅಂತ 5 ನಿಮಿಷ. ಈಗ ಏನಾಯ್ತದೆ, ನಾವು ಒಂದಿನ ಮಾಡೋ ಕೆಲಸನ 2 ಗಂಟೆ ಮಾಡ್ತದೆ. ಹಂಗಾಗಿ ಈಗ ಇವೆಲ್ಲ ಬಿಟ್ಬಿಟ್ರು. ಇವೇನಿದ್ರು ಸಣ್ಣ ಅರ್ಗ್ನೆಗೆ ಏನಾಗಿ ಏರ್ಕೊಳ್ಳಕ್ಕೆ ಗದ್ದೆಯಿಂದ ಈಚೆಗೆ ಕಬ್ಬುಗಳು ಬೆಳೆದ್ರೆ, ಜೋಳ ಬೆಳೆದ್ರೆ, ರಾಗಿ ಬೆಳೆದ್ರೆ, ಭತ್ತ ಬೆಳೆದ್ರೆ ಹೆಂಗ ಮಾಡ್ಕೊತಾರೆ. ಆಮೇಲೆ ಉಳುಮೆ ಬೇಕು ಸಣ್ಣ ಕೆಲವಕ್ಕೆಲ್ಲ ಟ್ರಾಕ್ಟರ್ ಮಾಡೋಕ್ಕಾಗಲ್ಲ. ಬೆಳೆ ಆದ್ಮೇಲೆ ಕಬ್ಬಿನ ಗದ್ದೆ ಏನಾರು ಕಳೆ ಬಂದ್ರೆ ಉಳ್ಬೇಕು. ಆಮೇಲೆ ರಾಗಿ, ಭತ್ತ ಇವಕ್ಕೆಲ್ಲ ಉಳ್ಬೇಕಾದ್ರೆ ಏನಾರ ಅರ್ಗ್ನೆ ಮಾಡ್ಬೇಕಾದ್ರೆ ಈಗಲೂ ದನದ ಅವಶ್ಯಕತೆ ಅದೇ. ಅದರಂತೆ ಈಗಲೂ ಮಾಡ್ತಾ ಹೋಯ್ತಾವ್ರೆ ಸರ್. ಇವಾಗ ಸ್ವಲ್ಪ 5 ವರ್ಷದಿಂದ ಹಿಂದಕ್ಕೆ ಇವಾಗ 1-2 ವರ್ಷದಿಂದ ಪರವಾಗಿಲ್ಲ, ಸ್ವಲ್ಪ ಪರವಾಗಿಲ್ಲ. ಹುಡುಗರುಗಳು ಎದ್ದು ಈಗಿನ ಜನರೇಷನ್ ಅವ್ರಿಗೂ ಕ್ರೇಜ್ ಬರ್ತಾ ಇದೆ. ಹಳ್ಳಿ ಕಾರ್ ಅಂದ್ರೆ ಅಂತ ಗೊತ್ತೇ ಇರ್ಲಿಲ್ಲ. ಈಗ ಹಳ್ಳಿ ಕಾರ್ ಅನ್ಕೊಂಡು ಎಲ್ಲ ಹುಡುಗರು ಒಂಥರ ಕ್ರೇಜಿ ತಕೊಂಡು ಈಗ ಎಲ್ಲ ಅದೇ ಇದನ್ನು ಮಾಡ್ತಾವ್ರೆ. ಯಾಕೆಂದ್ರೆ ಒಕ್ಕಲಿಗ ಜನಾಂಗದಲ್ಲಿ ಹೇಳೋದಾದ್ರೆ ಒಂದು ಹಳ್ಳಿಕಾರ ಒಕ್ಕಲಿಗರು ಅಂತಾನೆ ಒಂದ್ ಸಪರೇಟ್ ಒಂದು ಜನಾಂಗನೇ ಐತೆ. ಯಾರು ಹಳ್ಳಿಕಾರನ ಸಾಕಣೆ ಆಲ್ಮೋಸ್ಟ್ ಜಾಸ್ತಿ ಆ ಕಡೆ ನಾಮಂಗಲ, ಕೇರ್ಪೇಟೆ ಕಡೆ ಬರ್ತದೆ ಅಂತ ಒಂದು ಬಹಳ ಫೇಮಸ್ ಆದಂತ ಒಂದು ತಳಿ ಇದು. ಅದು ಅಂತ ಕಡಿಮೆ ಆಗ್ತೈತಿ. ನೀವು ಹೇಳ್ದಂಗೆ ಇತ್ತೀಚೆಗೆ ಸ್ವಲ್ಪ ಯಂಗ್ ಜನರೇಷನ್ ಅಲ್ಲೂ ಸ್ವಲ್ಪ ಅದ್ ಬರ್ತಾ ಇರೋದು ಒಳ್ಳೇದು.